ನಮ್ಮನೆಗೆ ಒಂದು ಕ್ಯೂಟ್ ರ್ಯಾಬಿಟ್ ಬಂದಿದೆ, ಬನ್ನಿ ತೋರಿಸ್ತೀನಿ. ರೆಡಿ 1 2 3 ಗೋ. ಸ್ಪೈಡರ್ ಮ್ಯಾನ್ಗೆ ಹೇಳ್ಕೊಟ್ಬಿಡ, ನನಗೆ ಗೊತ್ತಿಲ್ಲ ಇದರ ಮೇಲೆ. ಆಸಮ್ ಪುಳಿಯೋಗರೆ ಅಲ್ಲ, ಹುಳಿ ಅನ್ನ. ಅದಕ್ಕೆ ಈರುಳ್ಳಿ ಬಜ್ಜಿ. ಪಾಪುಗೆ ಬೆಳಿಗ್ಗೆ ಪಂಪ್ಕಿನ್ ಸೂಪ್ ಮಾಡಿಕೊಟ್ಟೆ. ಇಷ್ಟೊಂದು ಇಷ್ಟಪಟ್ಟು ತಿಂತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಚಳಿ ಇತ್ತು ಅಂತ ಹೇಳ್ಬಿಟ್ಟು ಜಾಕೆಟ್ ಮತ್ತು ಟೀ ಶರ್ಟ್ ಹಾಕಿದ್ದೆ. ಹಾಕಿದ್ದು 2 ನಿಮಿಷಕ್ಕೆ ಗಲೀಜಾಗಿದೆ. ಆ್ಯಂಡ್ ಈ ಸ್ಟೇನ್ ಕೂಡ ಈಸಿಯಾಗಿ ಹೋಗಲ್ಲ, ತುಂಬಾ ಸರ್ಕಸ್ ಮಾಡಬೇಕು. ಆ್ಯಂಡ್ ಇದನ್ನ ಹೊರಗಡೆ ಕೂಡ ಹಾಕೋಕ್ಕಾಗಲ್ಲ. ನೋಡಿ, ಇದೇ ನಮ್ಮ ಕ್ಯೂಟ್ ಲಿಟಲ್ ರ್ಯಾಬಿಟ್ ಗಾರ್ಡನಲ್ಲಿ ಕ್ಯಾರೆಟ್ ತಿಂತಾ ಇದೆ. ಈ ರ್ಯಾಬಿಟ್ ಫೋಟೋಶೂಟ್ನ ಹೇಗೆ ಮಾಡಿದ್ವಿ ಅಂತ ತೋರಿಸ್ತಾ ಇದೆ. ಈ ಥರ ಒಂದು ವೈಟ್ ಕ್ಲಾತಿಂದ ಅವಳಿಗೆ ಟಾಪ್ ಮಾಡಿದ್ದೀನಿ ಆಲ್ಟರ್ನೇಟ್ ಆಗಿ. ಆ್ಯಂಡ್ ಯಾಕೋ ತುಂಬ ಕಿರಿಪಿರಿ ಮಾಡ್ತಾ ಇದ್ಲು ಅಂತ ಫಸ್ಟ್ ಹೋಗಿ ಫೀಡಿಂಗ್ ಮಾಡಿಕೊಂಡು ಆಮೇಲೆ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದೀನಿ. 9 ಅಂತ ಕ್ಯಾರೆಟಲ್ಲಿ ಸ್ಲೈಸ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಬ್ಯಾನರ್ ಆಗಿ ಕ್ಯಾರೆಟ್ನ ಜೋಡಿಸಿ ಅದಕ್ಕೆ ಪಾಲಕ್ನ ಅಡ್ಜಸ್ಟ್ ಮಾಡಿದ್ದೀವಿ. ಆ್ಯಂಡ್ ಸ್ವಲ್ಪ ಕ್ಯಾರೆಟ್ ಬಂಚ್ನು ಕೂಡ ಇಟ್ಟಿದ್ದೀವಿ ರ್ಯಾಬಿಟ್ ಇಟ್ಕೊಳ್ಳೋದಕ್ಕೆ ಅಂತ. ನಮ್ಮ ರ್ಯಾಬಿಟಿಗೆ ಕ್ಯಾರೆಟ್ ಇನ್ನು ಪೋಸ್ ಕೊಡು ಅಂತ ಕ್ಯಾರೆಟ್ ಕೊಟ್ರೆ ಅದನ್ನ ಬಿಟ್ಟು 9 months ಅಂತ ಬರ್ದಿರೋ ಕ್ಯಾರೆಟ್ಸ್ ಮೇಲೆ ಕಣ್ಣು ಅದನ್ನ ಛಿದ್ರ ಮಾಡಿದ್ಲು. ಆದ್ರೂ ನಮ್ಮ ಮತ್ತೆ ಅವಳನ್ನ ಡೈವರ್ಟ್ ಮಾಡ್ತಾ ಇದ್ರು ಮತ್ತೆ ನಗಿಸ್ತಾ ಇದ್ರು. ಹಾಗೆ ರ್ಯಾಬಿಟ್ ಮತ್ತೆ ಟಾಟಾಯ್ ಸ್ಟೋರಿ ಇದೆ ಅಲ್ವಾ, ಅದೇ ತರ ಒಂದು ಕ್ಲಿಪ್ಸ್ ತಗೊಳ್ಳೋಣ ಅಂತ ಟಾಯ್ಸ್ ಇಟ್ಟಿದ್ವಿ. ಈ ರ್ಯಾಬಿಟ್ ಔಟ್ಫಿಟ್ ನನ್ನ ನೀಸ್ದು ತುಂಬಾ ವರ್ಷ ಆದ್ರೂ ಇನ್ನು ಅಷ್ಟೇ ಚೆನ್ನಾಗಿದೆ. ಇದಕ್ಕೆ ಪಿಂಕ್ ಟೈಲ್ ಇದೆ, ಬನ್ನಿ ಇಯರ್ಸ್ ಇದೆ, ಬೋ ಇದೆ, ಹಾಗೆ ಕ್ಲಾತ್ ಕೂಡ ತುಂಬಾ ಸಾಫ್ಟ್ ಆಗಿದೆ. ಫೋಟೋ ಶೂಟ್ ಎಲ್ಲ ಮುಗಿಸಾದ್ಮೇಲೆ ಅಮ್ಮ ಊರಿಂದ ಅಥರ್ವ್ಗೆ ಮತ್ತೆ ನಮ್ಮ ಎಲ್ಲರಿಗೂ ಇಷ್ಟ ಅಂತ ಹೇಳ್ಬಿಟ್ಟು ಹಲಸಿನಣ್ಣು ಕೊಟ್ಕೊಳ್ಸಿದ್ರು. ನಮ್ಮತ್ತೆ ಇದನ್ನ ಕುಯ್ತಾ ಇದ್ದಾರೆ. ಮನೆಯಲ್ಲಿ ಮಕ್ಳಿದ್ರೆ ಅಲಾರಾಮ್ ಕ್ಲಾಕೇ ಬೇಡ. ವಿನಿ ಮತ್ತೆ ರಿದಾ ಇಬ್ರು ಮಲ್ಗಿದ್ರು. ಅಥರ್ವ್ ಬಂದು ಎಬ್ರಿಸ್ದ. ಅವನಿಗೆ ಎಲ್ರು ಎಲ್ಲಿರ್ತಾರೆ ಅಲ್ಲಿರಕ್ ಇಷ್ಟ. ರಿದನು ಅಷ್ಟೇ, ಅವ್ರ ಅಣ್ಣನ ವಾಯ್ಸ್ ಕೇಳಿದ ತಕ್ಷಣ ಟಕ್ ಅಂತ ಎದ್ಮೇಲೆ ನೋಡಿ ಎಷ್ಟು ಎಕ್ಸೈಟ್ಮೆಂಟ್. ಇಬ್ರು ಸೇರಿ ಅವ್ರ ಅಪ್ಪನ ಚೆನ್ನಾಗಿ ಅಟ್ಯಾಕ್ ಮಾಡಿದ್ರು. ಇನ್ನ ಜಂಪ್ ಮಾಡಕ್ ಬರಲ್ಲ ನಿಂಗೆ? ರೆಡಿ 1 2 3 ಗೋ. ರೆಡಿ 1 2 3 ಗೋ. ಔ ಔ. 4 5 6 7 8 9 10 11 12 13. ರಾತ್ರಿ ಸ್ವಲ್ಪ ಚಳಿ ಇತ್ತು ಅಂತ ನಾನು ನನ್ನ ಮಗಳು ಇಬ್ರು ಸ್ವೆಟರ್ ಹಾಕ್ಕೊಂಡಿದ್ವಿ. ನೋಡಿ, ನಾನು ಎಷ್ಟೇ ಕೂರ್ಸೋದಕ್ಕೆ ಟ್ರೈ ಮಾಡಿದ್ರು ಗಟ್ಟಿಯಾಗಿ ನಿಂತ್ಕೊಳ್ತಿದ್ದಾಳೆ. ನಾವೆಲ್ಲ ಕೂತ್ರೆ ಸಾಕು ಅಂತಿರ್ತೀವಿ, ಬಟ್ ಮಕ್ಕಳಂತೂ ಡಿಫ್ರೆಂಟು. ಸಂಜೆ ನನ್ನ ತಮ್ಮ ಬಂದಿದ್ದ. ಅವನು ಮತ್ತು ಅಥರ್ವ್ ಇಬ್ರು ಸೇರಿಕೊಂಡು ಒಂದು ಶೀಪ್ದು ಮೂವಿ ನೋಡ್ತಾ ಇದ್ರು. ನನ್ನ ಮಗ ಅಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿ ನೋಡ್ತಾ ಇದ್ದಾನೆ. ನಮ್ಮತ್ತೆ ಹುಳಿಯನ್ನ ತುಂಬ ಚೆನ್ನಾಗಿ ಮಾಡ್ತಾರೆ, ಅದಕ್ಕೆ ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. 1 ಟೀ ಗ್ಲಾಸಲ್ಲಿ ಎಳ್ಳನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದಾರೆ, ಕೋರ್ಸ್ ಗ್ರೈಂಡ್. ಇನ್ನೊಂದು ಪ್ಲೇಟಲ್ಲಿ 2 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಮೆಣಸು, 1 ಸ್ವಲ್ಪ ಕರಿಬೇವು, 1/2 ಟೀ ಸ್ಪೂನ್ ಮೆಂತ್ಯ, 1 ಟೀ ಸ್ಪೂನ್ ಸಾಸಿವೆ, 2 ಟೀ ಸ್ಪೂನ್ ಕಡಲೆಬೇಳೆ ಮತ್ತೆ 1 ಟೀ ಸ್ಪೂನ್ ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಪೌಡರ್ ಮಾಡ್ಕೊಂಡಿದ್ದಾರೆ. ಈ ಬಟ್ಲಲ್ಲಿ 2 ನಿಂಬೆಹಣ್ಣು ಗಾತ್ರದ್ದು ಹುಣಸೆ ಹಣ್ಣು ತಗೊಂಡು ನೆನೆಸಿಟ್ಕೊಂಡು ಅದ್ರ ರಸ ತಗೊಂಡಿದ್ದಾರೆ. 2 ಟೀ ಸ್ಪೂನ್ ಖಾರದ ಪುಡಿ, 1 ಟೀ ಸ್ಪೂನ್ ಸಾಂಬಾರ್ ಪುಡಿ, ಅರಿಶಿನ, 1 ನಿಂಬೆಹಣ್ಣು ಗಾತ್ರದ ಬೆಲ್ಲ ಮತ್ತೆ ಉಪ್ಪು ರುಚಿಗೆ ತಕ್ಕಷ್ಟು. ಇದನ್ನೆಲ್ಲ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡು ಈ ತರ ಗಟ್ಟಿ ಆಗೋವರೆಗೂ ಮಾಡ್ಕೊಂಡಿದ್ದಾರೆ. ಈ ಹುಳಿ ಅನ್ನೋದು ಗೊಜ್ಜು ಮಾಡೋದಕ್ಕೆ ಆಯಿಲ್ ಸ್ವಲ್ಪ ಜಾಸ್ತಿನೇ ಬೇಕು. ಕಡಲೆ ಬೀಜನ ಮೊದಲೇ ಕರೆದು ಎತ್ತಿಟ್ಕೊಂಡಿದ್ದಾರೆ ಮೆತ್ತಗಾಗುತ್ತೆ ಅಂತ ಹೇಳ್ಬಿಟ್ಟು. ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಒಣಮೆಣಸಿನಕಾಯಿ, ಕರಿಬೇವು, ಆನಿಯನ್ನ ಚೆನ್ನಾಗಿ ಚಾಪ್ ಮಾಡ್ಕೋಬೇಕು. ಹಾಗೆ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಕೋಬೇಕು. ಮತ್ತು ಕೊಬ್ಬರಿ ಹಾಕೊಬೇಕು. ನಮ್ಮ ಹತ್ರ ಕೊಬ್ಬರಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ಕಾಯಿನೇ ಚೆನ್ನಾಗಿ ಬಾಡಿಸ್ಕೊಂಡಿದ್ವಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಪುಡಿಗಳು ಮತ್ತು ಹುಣಸೆ ಹುಳಿದು ಗಟ್ಟಿ ರಸ ಇರುತ್ತೆ ನೋಡಿ, ಅದನ್ನೆಲ್ಲ ಒಟ್ಟಿಗೆ ಹಾಕಿದ್ರೆ ಈ ರೆಸಿಪಿ ರೆಡಿ ಆಗುತ್ತೆ. ತುಂಬಾನೇ ಚೆನ್ನಾಗಿತ್ತು, ನೀವು ಕೂಡ ಟ್ರೈ ಮಾಡಿ. ಇದ್ರ ಜೊತೆ ಈರುಳ್ಳಿ ಬಜ್ಜಿ ಕೂಡ ಮಾಡಿದ್ರು, ಅದು ಕೂಡ ಕ್ರಿಸ್ಪಿಯಾಗಿ, ಎರಡೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿದ್ದಾರೆ, ಅದಕ್ಕೆ ಇಷ್ಟೊಂದು ಉಗ್ತಾ ಇದೆ. ನಾನು ರೆಸಿಪಿ ನೋಡ್ಕೊಳ್ಳೋಣ ಅಂತ ನನ್ನ ತಮ್ಮನ ಕೈಯಲ್ಲಿ ಪಾಪು ಕೊಟ್ಟಿದ್ದೆ. ಸಡನ್ ಆಗಿ ಒಂದೇ ಸರಿ ಅಳಕ್ ಸ್ಟಾರ್ಟ್ ಮಾಡ್ಕೊಂಡ್ಲು, ಯಾಕೆ ಅಂತ ಅವನಿಗೂ ಗೊತ್ತಿಲ್ಲ. ಸರಿ ಅಂದ್ಬಿಟ್ಟು ಅಡುಗೆ ಮನೆಗೆ ಕರ್ಕೊಂಡು ಹೋಗಿ ಕೈಯಲ್ಲಿ ಇಟ್ಕೊಂಡು ಬಾಯೊಳಗಡೆ ಹಾಕೊಂಡು ಆಟ ಆಡ್ತಾ ಇದ್ಲು. ಅಗ್ಗೇಕ್ ಆಗದೆ ಇರೋದನ್ನ ತಿಂತಿದ್ಯಾ? ಇವಾಗ ಎತ್ಲಾ ಇದು ಎತ್ಲಾ? ರೆಡಿ 1 2 3 ಗೋ. ಮಹೇಂದ್ರ, ರೀದಾ ಕುತ್ಕೋ ಕರೆಕ್ಟ್ ಆಗಿ. ಮಹೇಂದ್ರ
ಬಾಹುಲಿ ಬಾಹುಲಿ ಬಾಬು ಕಿಸಿ ಕೊಡ್ತಾನೆ ಕಿಸಿ ಕೊಡು ಅಷ್ಟು ಇದ್ದಾಳ ಸಾಕು 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 ನಕ್ 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 ಜಗ್ ನಕ್ 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 ಮಹೇಂದ್ರ ಅಣ್ಣನ ಅಥೋ ಕಮಾನ್ ಡಾನ್ಸ್ ಜಗ್ ನಕ್ 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 ಜಗ್ ನಕ್. ನನ್ನ ಫ್ರೆಂಡ್ ಮಗ ಬಂದಿದ್ದ, ಅವನು ಅಥರ್ವಿಬ್ರು ಸೇರ್ಕೊಂಡು ಆಟ ಆಡ್ತಾ ಇದ್ರು. ರಿದನ್ ಈ ಪ್ಲೇ ಪೆನ್ ಅವ್ರಿಗೇನೋ ಹೊಸ ಥರ ಅನಿಸ್ತಾ ಇದೆ. ಆಟ ಸಾಮಾನಲ್ಲೇ ಆಟ ಆಡೋದಕ್ಕಿಂತ ಈ ಥರ ಆಟ ಆಡೋದಕ್ಕೆ ಇಷ್ಟ ಅವ್ರಿಗೆ. ಆ್ಯಂಡ್ ರಿದನು ಕೂಡ ಇವರಿಬ್ರು ಆಟ ಆಡೋದು ನೋಡಿ ಊಟ ಮಾಡ್ತಾ ಇದ್ಲು.